ಸ್ನೇಹಿತರೆ ನಮಸ್ಕಾರ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ವಾಗಟ. ಪ್ರತಿನಿತ್ಯ ವಿಶೇಷವಾದಂಥ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇರ್ತೇನೆ. ಸ್ನೇಹಿತರೆ, ಇವತ್ತು ಒಂದು ಇಂಪಾರ್ಟೆಂಟ್ ವಿಚಾರ ಏನಂತಂದರೆ, ಸೋಷಿಯಲ್ ಮೀಡಿಯಾಗಳನ್ನು ಅಬ್ಸರ್ವ್ ಮಾಡುವ ಮುನ್ನ ಅದರಲ್ಲಿ ಕೆಲ ವಿಚಾರಗಳನ್ನು, ಕೆಲ ವ್ಯಕ್ತಿಗಳನ್ನು ಅದರಲ್ಲಿ ಭೇಟಿ ಮಾಡುವ, ಸಂಪರ್ಕ ಮಾಡುವಂಥ ಪ್ರಯತ್ನ, ಅವರ ಜೊತೆ ವಿಚಾರಗಳನ್ನು ಚರ್ಚೆ ಮಾಡುವ ಮುನ್ನ ನೀವೆಲ್ಲರೂ ಕೂಡ ತುಂಬ ಅಲರ್ಟ್ ಆಗಿರಬೇಕು ಅನ್ನೋ ಸಂದೇಶ. ಜೊತೆಯಲ್ಲಿ ಸ್ವಲ್ಪ ಯಾಮರಿದ್ರೆ ಏನೆಲ್ಲ ಒಂದು ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಉದಾಹರಣೆ. ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ತೀರಿ, ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ನಾನು ಜ್ಯೋತಿಷ್ಯ ಹೇಳ್ತೀನಿ, ನಿಮ್ಮ ಸಮಸ್ಯೆ ಬಗೆಹರಿಸ್ತೀನಿ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಒಂದು ಸಂದೇಶಗಳನ್ನು ಆ್ಯಡ್ ಕೊಡುವಂಥದ್ದು, ಅವೆಲ್ಲವೂ ಕೂಡ ವೈರಲ್ ಆಗುವಂಥ ವಿಚಾರಗಳನ್ನು ನಂಬರ್ಗಳೆಲ್ಲ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ. ಅವರು ಒಂದೊಂದು ತಿಂಗಳಲ್ಲಿ ಒಂದೊಂದು ಜ್ಯೋತಿಷ್ಯವನ್ನು, ಒಂದೊಂದು ರಾಶಿಗಳ ಬಗ್ಗೆ ಹೇಳುವಂಥದ್ದು, ಜೊತೆ ಅದನ್ನು ಹೊರತುಪಡಿಸಿ ಬೇರೆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡುವಂಥದ್ದು ಎಲ್ಲ ಕೂಡ ಸರ್ವೇ ಸಾಮಾನ್ಯ. ಅದು ಕೇವಲ ಒಂದು ಧರ್ಮ ಅಲ್ಲ, ಬೇರೆ ಎಲ್ಲ ಧರ್ಮಗಳಲ್ಲೂ ಕೂಡ ಆ ಬಗ್ಗೆ ಏನಾದರೂ ಸಮಸ್ಯೆ ಆದರೆ ಅದಕ್ಕೆ ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ನಾವು ಅದಕ್ಕೆ ಎಲ್ಲ ಕೂಡ ಆ ರೀತಿಯಲ್ಲಿ ನಾವು ಪೂಜೆ ಮಾಡ್ತೀವಿ, ಏನೋ ಒಂದು ಸಮಸ್ಯೆ ಬಗೆಹರಿಸ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್, ಒಂದು ಆ್ಯಡ್ ಮಾಡೋಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ಅದು ಸಾಕಷ್ಟು ಒಂದು ವೈರಲ್ ಆಗುವಂಥ ವಿಚಾರಗಳು ಸಾಕಷ್ಟು ನೋಡಿರ್ತೀರಿ. ಸ್ನೇಹಿತರೆ, ಇದೇ ರೀತಿಯಾಗಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಟೋಟಲ್ 4 ಜನರನ್ನು ಪೊಲೀಸರು ಈಗ ಬಂಧನ ಮಾಡಿದ್ದಾರೆ. ಆ ಒಂದು ಬಂಧನ ಮಾಡಿರುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಈ 4 ಜನ ಬಂಧಿತ ಆರೋಪಿಗಳಲ್ಲಿ ಪ್ರಮುಖ ಆರೋಪಿ ಆರಿಫ್ ಮತ್ತು ಆದಿಲ್ ಅಂತೇಳಿ. ಇವರಿಬ್ಬರು ಏನಂತಂದರೆ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಅಬ್ಸರ್ವ್ ಮಾಡ್ತಾರೆ. ಅದರಲ್ಲಿ ತಮ್ಮ ಧರ್ಮದವರ ಹೆಚ್ಚಾಗಿ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗಿ ಏನೋ ಸಮಸ್ಯೆ ಆಗಿದ್ರೆ ಮನೆಯಲ್ಲಿ ಒಂದು ಪೂಜೆ ಮಾಡಿಸಿ ಅಲ್ಲಿ ನಾವು ಆ ಸಮಸ್ಯೆಯನ್ನು ಬಗೆಹರಿಸ್ತೀವಿ, ಒಂದು ಪರಿಹಾರ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಏನು ಹೇಳ್ತಾ ಇರ್ತಾರೆ, ಅಂಥವ್ರನ್ನು ಒಂದು ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ರೀತಿಯಲ್ಲಿ ಇವರೇ ಪ್ರವೋಕ್ ಮಾಡುವಂಥದ್ದು. ಜೊತೆಯಲ್ಲಿ ಇಲ್ಲ ಸ್ವಾಮಿ, ನಿಮ್ಮನ್ನು ನಾವು ಕರ್ಸ್ಕೊತೀವಿ, ಕಾರ್ ಕೊಟ್ಟು ನಿಮ್ಮನ್ನು ಇಲ್ಲಿಗೆ ಕರ್ಸ್ಕೊಳ್ತೀವಿ ಅಂದ್ಬಿಟ್ಟು ಅವರಿಗೆ ಹಣವನ್ನು, ಎಷ್ಟು ಸ್ವಾಮಿ ನಿಮ್ಮ ಹಣವನ್ನು ಎಷ್ಟು ಕೊಡಬೇಕಾಗುತ್ತೆ, ನಾವು ನಿಮಗೆ ಹಣವನ್ನು ಎಷ್ಟು ಕೊಡಬೇಕು, ಇದೆಲ್ಲ ಕೂಡ ನೀವು ಪೂಜೆ ಮಾಡ್ಕೊಳ್ಳಿಕ್ಕೆ ಏನೋ ನಿಟ್ಟಿನಲ್ಲಿ ಅವರನ್ನೇ ಕೇಳೋ ರೀತಿಯಲ್ಲಿ ಅವ್ರನ್ನ ಪ್ರವೋಕ್ ಮಾಡಿ, ಅವ್ರು ಕೇಳೋದು ಮುಂಚೆ ಅಕೌಂಟ್ ನಂಬರ್ ಕಳಿಸಿ ಸರ್, ಇಲ್ಲ ನಿಮ್ಮ ಫೋನ್ಪೇ ನಂಬರ್ ಇದ್ದರೆ ಆ ಫೋನ್ಪೇ ನಂಬರ್ಗೆ ಅಮೌಂಟ್ ಹಾಕ್ತೀವಿ ಅಂತೇಳಿ ಒಂದು 5,000 ರಿಂದ 10,000 ಅಮೌಂಟನ್ನು ಹಾಕುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ತಾರಿಕ್ ಹುಸೇನ್ ಅಂತೇಳಿ ಯಲಂಕ ಭಾಗದಲ್ಲಿ ಒಂದು ವಾಸವಾಗಿರುವಂಥ ಸ್ವಾಮೀಜಿ ಜ್ಯೋತಿಷಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅಲರ್ಟ್ ಇರುವಂಥದ್ದು. ಅವರಿಗೆ ಅಂದರೆ ಏನೋ ಒಂದು ಫೇಸ್ಬುಕ್ಕಲ್ಲಿ ಎಲ್ಲೋ ಒಂದು ಕಡೆ ಅವರು ಯಾರೋ ಸ್ನೇಹಿತರ ಮೂಲಕ ಕಾಂಟ್ಯಾಕ್ಟ್ ಆಗಿದ್ದಾರೆ. ಅಂದರೆ ಇವರು ಎಷ್ಟು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನಿಲ್ಲ, ಅವ್ರ ಸ್ನೇಹಿತರ ಮೂಲಕ ಎಲ್ಲ ಹೋದಾಗ ಜೊತೆಯಲ್ಲಿ ಒಂದು ಫೋಟೋ ಗಿಡ ತೊಗೊಂಡು ಸೆಲ್ಫಿ ತೊಗೊಂಡು ಇಲ್ಲ ಇವರು ಸ್ವಾಮೀಜಿ ಇದ್ದಾರೆ ಅನ್ನೋ ರೀತಿಯಲ್ಲಿ ಹಾಕಿರುವಂಥದ್ದು. ಅದನ್ನು ಆತ ಗಮನಿಸ್ಕೊಂಡು ಅವರನ್ನು ಕಾಂಟ್ಯಾಕ್ಟ್ ಮಾಡಿರುವಂಥದ್ದು. ಇದೇ ತಾರಿಕ್ ಹುಸೇನನ್ನು ಆರಿಫ್ ಒಂದ್ಸಲಿ ಫೋನ್ ಮಾಡ್ತಾರೆ, ಸರ್ ಇಲ್ಲ ಸ್ವಾಮೀಜಿ, ನೀವು ಸಂಪಿಗೆಹಳ್ಳಿ ಲಿಮಿಟ್ಸ್ ಇರುವಂಥ ನಮ್ಮ ಮನೆಗೆ ನೀವು ಬರಬೇಕು, ಬಂದಂಥ ಸಂದರ್ಭದಲ್ಲಿ ನಾವು ನಿಮಗೆ ಅಲ್ಲಿ ಪೂಜೆ ಇನ್ನಿತರ ಏನೇ ಇದ್ರೂ ಸಹ ನಾವು ಅದನ್ನು ನಮಗೆ ಪರಿಹಾರ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ಆನಂತರ ಒಂದು 3-4 ದಿನ ಆತ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಯಾಕಂದರೆ ಅದಕ್ಕೂ ಮೊದಲೇ ಆತ ಸಂಪರ್ಕ ಮಾಡಿ 10,000 ಹಣವನ್ನು ಅವ್ರ ಅಕೌಂಟ್ಗೆ ಕಳಿಸ್ತಾರೆ. ಸ್ವಾಮೀಜಿಗೂ 10,000 ಬಂತಲ್ಲ ಅಂತ ಆತ ಕೂಡ ಸುಮ್ಮನೆ ಆಗ್ತಾನೆ. ಅದಾದ ಬಳಿಕ ಒಂದು 3-4 ದಿನ ಬಿಟ್ಕೊಂಡು ಮತ್ತೆ ಅವ್ರಿಗೆ ಫೋನ್ ಹೋಗುತ್ತೆ, ಸ್ವಾಮಿ ಅದೇ ಅವತ್ತು ಮನೆ ಕಾಂಟ್ಯಾಕ್ಟ್ ಮಾಡಿದ್ರಲ್ಲ, ಈಗ ನಿಮ್ಮ ಆ ಒಂದು ಆಫೀಸ್ ಹತ್ರ ಅಂದರೆ ನಿಮ್ಮ ಒಂದು ಕಚೇರಿ ಹತ್ರ ಒಂದು ಕಾರ್ ಬರುತ್ತೆ, ಆ ಕಾರಲ್ಲಿ ನೀವು ಬನ್ನಿ ಅಂತೇಳಿ ಅವರನ್ನು ಕರೆಸ್ಕೊಳ್ಳುವಂಥದ್ದು. ಅವರನ್ನು ಕರೆಸ್ಕೊಂಡಂಥ ಬಳಿಕ ನಂತರ ಇದೇ ಆರಿಫು ಸಂಪಿಗೆಹಳ್ಳಿ ಲಿಮಿಟ್ಸಲ್ಲಿ ಹತ್ಕೊಳ್ತಾನೆ. ನೇರವಾಗಿ ಅವರನ್ನು ತುಮಕೂರು ಹೊರವಲಯದ ಹತ್ರ ಕರ್ಕೊಂಡು ಹೋಗ್ತಾರೆ. ಅವ್ರನ್ನ ಯಾಕೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತಂದರೆ, ಇಲ್ಲ ಸ್ವಾಮಿ ನೀವು ಅಲ್ಲಿ ಪೂಜೆ ಮಾಡಬೇಕು ಆ ಮನೆಯಲ್ಲಿ, ನಿಮಗೆ ಅಲ್ಲಿ ಬರೋದಕ್ಕೆ ಚಾರ್ಜ್ ಎಷ್ಟಾಗುತ್ತೋ ಅದು ಎಷ್ಟಾಗುತ್ತೋ ಅಷ್ಟು ಕೂಡ ನಾವು ಕೊಡ್ತೀವಿ ಅಂತೇಳಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಸ್ವಾಮೀಜಿ ಏನೋ ಸ್ವಲ್ಪ ದುಡ್ಡು ಜ್ವರ ಬರುತ್ತೆ ಬಿಡು ಅಂತೇಳಿ ಅವ್ರ ಜೊತೆಯಲ್ಲಿ ಹೋಗ್ತಾರೆ. ಆದರೆ ತುಮಕೂರು ಹೊರವಲಯಕ್ಕೆ ಕರ್ಕೊಂಡು ಹೋದಂಥ ಬಳಿಕ ಅಲ್ಲಿ 3 ಜನ ಆ್ಯಡ್ ಆಗ್ತಾರೆ. ಅಲ್ಲಿ ಆದಿಲ್ ಮತ್ತು ಇನ್ನಿಬ್ಬರು ಅವ್ರ ಸ್ನೇಹಿತರೆಲ್ಲ ಅಲ್ಲ ಸಿಗ್ತಾರೆ. ಏಕಾಏಕಿ ಕಾರ್ ಒಳಗಡೆ ಹಾಕ್ಕೊಂಡು ಆತನನ್ನು ಹಲ್ಲೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇಲ್ಲ ನಾನು ನಿನಗೆ ಪರಿಚಯ ದಿನ ಹಿಂದೆ ಕೂಡ ನೀನು ನನಗೆ ಕಾಂಟ್ಯಾಕ್ಟ್ ಮಾಡಿದ್ದೆ, ನಿಮ್ಗೆ ಪರಿಹಾರ ಕೊಡ್ತೀನಿ, ಹಾಗೆ ಹೀಗೆ ಎಲ್ಲ ಹೇಳ್ತೀನಿ, ಮನೆಯಲ್ಲೆಲ್ಲ ನೆಮ್ಮದಿ ಆಗುತ್ತೆ, ಏನು ಪ್ರಾಬ್ಲಮ್ ಇರಲ್ಲ ಅಂತ ಹೇಳಿದ್ರಿ. ಆದರೆ ಯಾವುದೂ ಕೂಡ ನೀವು ಪೂಜೆ ಮಾಡಿಸಿದ್ದಾಗಿರ್ಬೋದು ಅಥವಾ ನೀವೇನು ಹೇಳಿದರೆ ಏನೋ ನಡೆದಿಲ್ಲ ಅನ್ನೋ ರೀತಿ ಅವ್ರು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಕೊನೆಗೆ ಫೋನ್ ಕಿತ್ಕೊಳ್ತಾರೆ. ಆ ಫೋನಲ್ಲಿ ಸುಮಾರು ಒಂದು 13,000 ರೂಪಾಯಿ ಫೋನ್ಪೇ ಮೂಲಕ ಆರಿಫ್ ಕಳಿಸ್ಕೊಂತಾನೆ. ಮತ್ತು ಉಳಿದ ಹಣವನ್ನು ಅವರಲ್ಲಿ ಅಕೌಂಟ್ ಎಲ್ಲ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲ ಒಂದು 5 ಲಕ್ಷ ಹಣ ಅವ್ರ ಅಕೌಂಟಲ್ಲಿ ಇರೋದಂತ ಗೊತ್ತಾಗುತ್ತೆ. ಆ ಬಳಿಕ ಇವರು ಅವನನ್ನು ಒತ್ತಾಯ ಮಾಡಿ ಹಲ್ಲೆ ಮಾಡಿ, ಆನಂತರ ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಅವತ್ತು ರಾತ್ರಿ ಅಲ್ಲೇ ಇರಿಸ್ಕೊಂಡು ಮತ್ತು ಆ ಒಂದು ಡಾಕ್ಯುಮೆಂಟ್ ಏನು ಬ್ಯಾಂಕ್ ಡಾಕ್ಯುಮೆಂಟ್ಸ್ ಏನಿದೆ ಎಲ್ಲ ಕೂಡ ವಾಟ್ಸಪ್ ಮಾಡಿಕೊಂಡು ಅವತ್ತಿನ ದಿನ ಒಂದು ಅಂದರೆ ಅಲ್ಲಿನ ಒಂದು ಬ್ಯಾಂಕ್ಗೆ ಕರ್ಕೊಂಡು ಹೋಗ್ತಾರೆ. ಆ ಬ್ಯಾಂಕ್ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಒತ್ತಾಯಪೂರ್ವಕವಾಗಿ ಸಹಿಯನ್ನು ಪಡೆದು ಅಲ್ಲಿ ಹಣವನ್ನು ಇವರು ಸುಮಾರು ಒಂದು 4,25,000 ಹಣವನ್ನು ಇವರು ಅಂದರೆ ಡ್ರಾ ಮಾಡ್ಕೊಳ್ಳುವಂಥದ್ದು. ಆದರೆ ಅವತ್ತು ತಕ್ಷಣ ಅವರು ಹಣವನ್ನು ಕೊಡೋದಿಲ್ಲ, ಒಂದು ಸಂಜೆವರೆಗೂ ವೇಟ್ ಮಾಡಬೇಕು, ಆಮೇಲೆ ಕೊಡ್ತೀವಿ ಅಂತಾರೆ. ಅನಂತರ ಮತ್ತೆ ಆತನನ್ನು ಬಲವಂತ ಮಾಡಿ ಕರ್ಕೊಂಡೋಗಿ ಹಣವನ್ನು ಕೂಡ ಅವರು ಡ್ರಾ ಮಾಡ್ಕೋತಾರೆ.
ಆ ಡ್ರಾಮಾ ಮಾಡಿ ಟೋಟಲ್ 425 ಲಕ್ಷ ತೆಗೆದುಕೊಂಡು ಮತ್ತೆ ಆತನ ಮೇಲೆ ಹಲ್ಲೆಯನ್ನು ಮಾಡಿ ಮೊಬೈಲ್ ಎಲ್ಲ ಕೂಡ ಕಿತ್ಕೊಂಡು ಆ ಬಳಿಕ ಆತನನ್ನು ಕರ್ಕೊಂಡೋಗಿ ಒಂದು ಕಡೆ ಅಂದರೆ ಸಿಟಿಗೆ ವಾಪಸ್ ಬರುವಂಥ ಸಂದರ್ಭದಲ್ಲಿ ಆತನನ್ನು ಅಲ್ಲೇ ಬಿಟ್ಟು ಇವರು ಎಸ್ಕೇಪ್ ಆಗ್ತಾರೆ. ಆ ಸಂದರ್ಭದಲ್ಲಿ ಥ್ರೆಟ್ ಮಾಡುವಂಥದ್ದು, ನೀನು ಮತ್ತೆ ನೀನೇನಾದರೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಡುವಂಥದ್ದು ಆ ಥರ ಏನಾದರೂ ಮಾಡಿದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ, ಕೊಲೆ ಮಾಡ್ತೀವಿ ಅಂತೇಳಿ ಥ್ರೆಟ್ ಮಾಡಿ ಆತನನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾರೆ. ಆ ಬಳಿಕ ಸಂಪಿಹಳ್ಳಿ ಪೊಲೀಸ್ ಠಾಣೆಗೆ ಬಂದು ಈ ಥರ ನಮ್ಮ ಪ್ರಾಬ್ಲಮ್ ಆಗಿದೆ ಸರ್, ಈ ಥರ ತಗೊಂಡೋಗಿ ಕಿಡ್ನಾಪ್ ಮಾಡಿ ಅಲ್ಲೇ ಮಾಡಿ ದುಡ್ಡನ್ನು ಸುಲಿಗೆ ಮಾಡಿದ್ದಾರೆ ನನ್ನ ಹತ್ರ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ. ಆ ಬಗ್ಗೆ ಈಗ ಪೊಲೀಸರು ಕೂಡಲೇ ಕಾರ್ಯಾಚರಣೆ ಮಾಡಿ ಅವರನ್ನು ಬಂಧನ ಮಾಡಿದ್ದಾರೆ. ಇದರ ವಿಚಾರ ಏನಂತಂದರೆ, ನೀವು ಯಾರೇ ಸಂಪರ್ಕ ಮಾಡಿದರೂ ಸಹ ಅಥವಾ ನೀವೇನಾದರೂ ಅನ್ನೋನ್ ಪರ್ಸನ್ ವ್ಯಕ್ತಿಗಳ ಬಳಿ ಹೋಗ್ತಾ ಇದ್ದೀರಿ, ಗೊತ್ತಿಲ್ಲದವರ ಬಳಿ ಹೋಗ್ತಾ ಇದ್ದೀರಿ ಅಂದಾಗ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಸ್ವಲ್ಪ ಏನೋ ಹಣ ಸಿಗುತ್ತೆ, ಏನೋ ಬೇಗ ಹಣ ಸಿಕ್ಕಂಥ ಸಂದರ್ಭದಲ್ಲಿ ಆಮಿಷಕ್ಕೆ ಒಳಗಾಗಿ ನೀವೇನೋ ಸ್ವಲ್ಪ ಮಾಡಿದ್ರೆ ಈ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ ಸ್ನೇಹಿತರೆ. ಹೀಗಾಗಿ ಯಾರೇ ಆಗಲಿ, ಅದು ಅದಕ್ಕೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವಿಟಿ ಅಂತ ಆಗಿರುವಂಥವ್ರು ಅಥವಾ ನೀವೇನಾದರೂ ಒಂದು ಒಂದು ವ್ಯವಹಾರ ಮಾಡುವಂಥ ವಿಚಾರ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತು ಬೇರೊಬ್ಬರ ವ್ಯಕ್ತಿಯ ಮೂಲಕ ಪರಿಚಿತ ಆದಂಥ ವ್ಯಕ್ತಿಗಳ ಬಳಿ ನೀವು ಸ್ವಲ್ಪ ಅಲರ್ಟ್ ಆಗಿದ್ದು ಅವರ ಬಳಿ ನೀವು ವ್ಯವಹಾರ ಮಾಡುವ ಮುನ್ನ ಸ್ವಲ್ಪ ಅಲರ್ಟ್ ಆಗಿರಿ. ನೀವು ಅವರ ಹಿನ್ನೆಲೆ ಏನು ಒಂದು ಸಡನ್ನಾಗಿ ಎಲ್ಲ ಕರೆದ್ರೆ ಅವ್ರ ಜೊತೆ ಹೋಗುವಂಥದ್ದು, ಮತ್ತು ಯಾವುದು ಕ್ಯಾಬ್ ಯಾವುದೋ ಒಂದು ಔಟ್ಸ್ಕರ್ಟ್ ಏರಿಯಾಗಳಲ್ಲಿ ಬುಕ್ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಬಹಳ ಹುಷಾರದಿಂದ ಇರಬೇಕಾಗುತ್ತೆ. ಸ್ವಲ್ಪ ಮಾಡಿದ್ರೆ ನೀವು ಈ ಥರ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.